Namaste, welcome to Veg Express with Jayashree. This is your Jayashree Atyappak, your host. ಇವತ್ತು ರೋಹಿಣಿ ಅವರು ಕ್ಯಾಬೇಜ್ ಇಂದ ಏನೋ ಒಂದು ಡಿಶ್ ಮಾಡ್ತಾರೆ. ನೋಡೋಣ, ಅವ್ರನ್ನ ಕರೆಯೋಣ. ರೋಹಿಣಿ ಅವರೇ, ವೆಲ್ಕಮ್ ಟು ಅವರ್ ಚಾನಲ್. ನಮಸ್ಕಾರ ಜಯಶ್ರೀ. ನಮಸ್ಕಾರ ರೋಹಿಣಿ. ಇವತ್ತೇನ್ ಮಾಡ್ತೀರಾ? ಇವತ್ತು ಕ್ಯಾಬೇಜ್ ಇಂದ ಒಂದು ಡಿಶ್ ಮಾಡೋಣ ಅಂತ. ಕ್ಯಾಬೇಜ್ ಇಂದ ವಡೆ ಮಾಡೋಣ ಅಂತ. ಓಕೆ. ಕ್ಯಾಬೇಜ್ ಪಲ್ಯ ಎಲ್ಲ ಬೋರ್ ಆಗ್ಬಿಟ್ಟಿರುತ್ತೆ. ಹೌದು ಹೌದು. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಕ್ಯಾಬೇಜ್ ವಡೆ ಅಂತೆ. ನೋಡ್ಕೊಳ್ಳೋಣ ಅದಕ್ಕೆ ಏನೇನ್ ಬೇಕು ಅಂತ. ಕ್ಯಾಬೇಜ್ ವಡೆಗೆ ಏನೇನ್ ಬೇಕಾಗತ್ತೆ ರೋಹಿಣಿ? ಕ್ಯಾಬೇಜ್ ಬೇಕು, ಒಂದು 1/2 kg ಅಷ್ಟು ಕ್ಯಾಬೇಜ್, ಆಮೇಲೆ ಅಕ್ಕಿ ಹಿಟ್ಟು, ಸೂಜಿ ರವೆ, ಆಮೇಲೆ ಹುಣಸೆ ಹಣ್ಣು, ಕೊತ್ತಂಬರಿ, ಧನಿಯಾ ಪುಡಿ, ಅಕ್ಕಿ ಖಾರದ ಪುಡಿ, ಆಮೇಲೆ ಅರಿಶಿನ ಪುಡಿ, ಆಮೇಲೆ ಕೊಬ್ಬರಿ, ಹಸಿ ಕೊಬ್ಬರಿ, ಮತ್ತೆ ಒಂದು ಈರುಳ್ಳಿ, ಆಮೇಲೆ ಕರಿಯೋಕೆ ಎಣ್ಣೆ. ಕ್ಯಾಬೇಜ್ ಅನ್ನ ಗ್ರೇಟ್ ಮಾಡ್ಕೊಂತೀನಿ. ಆಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂತೀನಿ. ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂತೀನಿ. ಆಮೇಲೆ ಕೊಬ್ಬರಿಯನ್ನ ಮಿಕ್ಸರ್ ನಲ್ಲಿ ಹುರ್ಕೊಂಡು ಮಾಡ್ಕೊಳ್ಳೋಣ, ಪ್ರಿಪೇರ್ ಮಾಡೋಣ. ಕಾಯಿ ಹಾಕೊಂಡಿದೀನಿ. ಆಮೇಲೆ 1 ಸ್ಪೂನ್ ಅರಿಶಿನ ಹಾಕೊಂತೀನಿ. 1 ಸ್ಪೂನ್ ಧನಿಯಾ ಪುಡಿ, ಆಮೇಲೆ 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕೊಂತೀನಿ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿಗೆ ಉಪ್ಪು ಆಮೇಲೆ ಹಾಕೊಂಡು ಇಷ್ಟು ಗ್ರೈಂಡ್ ಮಾಡ್ಕೊಂತೀನಿ ಫಸ್ಟ್. ಸರಿ. ನೀರು ನೋಡ್ಕೊಂಡು ಹಾಕೋತೀರಾ? ನೀರು ನೋಡ್ಬಿಟ್ಟು ಹಾಕ್ತೀನಿ. ಈ ಕ್ಯಾಬೇಜ್ ತೊಳೆದಿದ್ದೀನಿ. ಇದರಲ್ಲಿ ಈರುಳ್ಳಿ ಹಾಕೊಂತೀನಿ. ರುಬ್ಕೊಂಡಿರೋದು ಮಸಾಲೆ ಸೇರಿಸಿ 1 ಸ್ಪೂನ್ ಉಪ್ಪು ಹಾಕೊಂತೀನಿ. ಇನ್ನೊಂದು 1/2 ಸ್ಪೂನ್ ರುಚಿ ನೋಡ್ಕೊಂಡು ಅದೆಷ್ಟಿದೆಯೋ ಕ್ವಾಂಟಿಟಿ ನೋಡ್ಕೊಂಡು ಅಷ್ಟು. ಇದು ಇವಾಗ ಪಕೋಡ ಕನ್ಸಿಸ್ಟೆನ್ಸಿ ಕಲ್ಸ್ಕೋಬೇಕಾ? ಪಕೋಡ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡು ಅದ ಸ್ವಲ್ಪ ನೀರಿನ ಅಂಶ ಇದೆಯೇನೋ ಅಲ್ಲ? ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ. ಗರಿ ಬರುತ್ತೇನಲ್ಲ ಅಕ್ಕಿ ಹಿಟ್ಟು ಹಾಕಿದ್ರೆ? ಅಕ್ಕಿ ಹಿಟ್ಟು ಹಾಕಿಟ್ಟು ಕಡಲೆ ಹಿಟ್ಟು ಅದೆಲ್ಲ ಏನ್ ಬೇಕಿಲ್ಲ, ಬರೀ ಅಕ್ಕಿ ಹಿಟ್ಟು ಹಾಕಿದ್ರೆ ಸಾಕು. ಸ್ವಲ್ಪ ನೀರು ಬೇಕಾಗುತ್ತೆ. ಆಯ್ತಾ ಎಲ್ಲ ಕಲ್ಸ್ಕೊಂಡಿದ್ದು? ಎಲ್ಲ ಕಲಸಿದ್ದೀನಿ ಜಯಶ್ರೀ. ಈಗ ಉಪ್ಪು ಎಲ್ಲ ಬೆರೆಸಿದ್ದಾಯ್ತು. ಈಗ ಚಿಕ್ಕ ಚಿಕ್ಕದಾಗಿ ವಡೆ ಶೇಪ್ ನಲ್ಲಿ ಈ ತರ ವಡೆ ಶೇಪ್ ಮಾಡ್ಕೊಂಡ್ಬಿಟ್ಟು ಕೋಟಿಂಗ್ ಮಾಡ್ಕೋಬೇಕು ಸೂಜಿ ರವೆನಲ್ಲಿ. ಈ ತರ ಕೋಟ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಫ್ರೈ ಮಾಡ್ಕೊಂಡ್ರೆ ಸಾಯಂಕಾಲ ಮಕ್ಕಳಿಗೆ ದೊಡ್ಡವರಿಗೆ ಅಲ್ವಾ ಚೆನ್ನಾಗಿರುತ್ತೆ. ಹೌದು, ಕಾಫಿ ಜೊತೆ. ನಿಜ. ಓಕೆ, ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಇದನ್ನ ಕರಿಯೋಣ. ಕಾದಿದೆ ಅಲ್ವಾ ಎಣ್ಣೆ? ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಜಯಶ್ರೀ ಹಾಕ್ತಾ ಇದ್ದೀನಿ. ಓಕೆ. ಸ್ನ್ಯಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಮಕ್ಕಳಿಗೆ ಊಟ ಅಂದ್ರೆ ಬೇಡ, ಅದೇ ಇಂಥವಾದ್ರೆ ಹೋಗದೆ ಸ್ನಾಕ್ಸ್ ಇದ್ರೆ ಸಾಕು. ನಿಜ. ಏಕಾದಶಿ ಬಂದ್ರೆ ಅಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಹೌದು, ಊಟ ಇಲ್ಲ ಅನ್ನ
ಅನ್ನ ಬೇಡ, ಅನ್ನ ಬೇಡ. ಕೋಟಿಂಗ್ ಮಾಡಿರೋದ್ರಿಂದ ಬೆಳ್ಳಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ರವೆ ಕೋಟಿಂಗ್ ಮೊದಲೆಲ್ಲ ಹಾಡು ಹೇಳ್ಕೊಂತ ಮಂತ್ರ ಹೇಳ್ಕೊಂತ ಅಡುಗೆ ಮಾಡೋದು. ಯಾವ್ದಾದ್ರು ಒಂದು ಶ್ಲೋಕ ಹೇಳಿ ರೋಹಿಣಿ. ಬೆಳಿಗ್ಗೆ ಎದ್ದ ಕೂಡಲೇ ಹೇಳೋದು, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮಯೇ ದೇವ ಸರ್ವಕಾರ್ಯೇಷು ಸರ್ವದಾ ಗಣನಾಥ ರವಿಃ ಶುಕ್ರೋ ಬೃಹಸ್ಪತಿಃ ಪಂಚೈತಾನಿ ಸ್ಮರೇ ನಿತ್ಯಂ ವೇದವಾಣಿ ಪ್ರವರ್ತತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಉಠಾ ಉಠಾ ಹೋ ಸಕಳಿಕ ವಾಚೆ ಸ್ಮರಾವ ಗಜಮುಖ ಸಿದ್ಧಿ ಸಿದ್ಧಿ ಸ ನಾಯಕ ಸುಖದಾಯಕ ಭಕ್ತಾಸಿ. ಶ್ರೀನಾರದ ರಚಿತ ಸಂಕಷ್ಟನಾಶನಂ ನಾಮಃ ಗಣೇಶ ಸ್ತೋತ್ರಂ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಃ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಭಾಲಚಂದ್ರಂ ಚ ದಶಮಂ ತೋ ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತೋ ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯಃ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಂ ಮೋಕ್ಷಾರ್ಥಿ ಲಭತೆ ಗತಿಂ. ಜಪೇದ್ ಗಣಪತಿ ಸ್ತೋತ್ರಂ ಷಡ್ಭಿರ್ಮಾಸೈಃ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯಃ. ಅಷ್ಟಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾ ಯಃ ಸಮರ್ಪಯಾತ್ ತಸ್ಯ ವಿದ್ಯಾ ಭವೇತ್ ಸರ್ವಾ ಗಣೇಶಸ್ಯ ಪ್ರಸಾದತಃ. ಇತಿ ಶ್ರೀನಾರದ ಪುರಾಣೇ ಸಂಕಷ್ಟನಾಶನಂ ನಾಮಃ ಗಣೇಶ ಸ್ತೋತ್ರಂ ಸಂಪೂರ್ಣಂ. ತುಂಬಾ ಚೆನ್ನಾಗಿತ್ತು. ಬೆಳಿಗ್ಗೆ ಗಣೇಶ ಸ್ತೋತ್ರ ಸಂಕಷ್ಟಹಾರ ಗಣಪತಿದು. ಸಂಕಷ್ಟಹಾರ ಗಣಪತಿ ತುಂಬಾ ಖುಷಿ ಆಯ್ತು. ಗಣಪತಿ ಪೂಜನೆ ಎಲ್ಲ ನಾವು ಮಾಡಿದ್ದು. ಇವತ್ತಿಂದ ಜ್ಞಾನ ಬಗ್ಗೆನೂ ಒಂದು ಶ್ಲೋಕ ಆಯ್ತು. ಖಂಡಿತ ಈ ಶ್ಲೋಕನ ಪ್ರಾಕ್ಟೀಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಸಂಕಷ್ಟಹಾರ ಗಣಪತಿದು. ಥ್ಯಾಂಕ್ ಯು ರೋಹಿಣಿಯವರೇ. ಸೊ ಇದು ಅದ ತಕ್ಕಂಗೆ ಅದು ಜೊತೆಗೆ ಕರೆದಿದ್ದು ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಜಯಶ್ರೀ, ಇನ್ವೈಟ್ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ ನೋಡಿ. ಕ್ಯಾಬೇಜ್ ವಡೆ ಅನ್ಕೊಂತೀನಿ, ತುಂಬ ಟೆಂಪ್ಟಿಂಗ್ ಆಗಿದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ರೋಹಿಣಿಯವರೇ, ನಮ್ಮ ಮನೆಗೆ ಬಂದು ಈ ಥರ ಮಾಡಿಕೊಟ್ಟಿದ್ದಕ್ಕೆ ಡಿಶ್. ಇನ್ನು ಡಿಶ್ಗಳನ್ನ ನಮಗೆ ರೆಸಿಪಿನ ತೋರಿಸಿ ನಮ್ಮ ವ್ಯೂವರ್ಸ್ ನೋಡ್ತಾರೆ, ಕಲ್ತ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ಮನೆಗೆ ರೋಹಿಣಿಯವ್ರು ಬಂದು ಒಂದು ರೆಸಿಪಿ ಹೇಳ್ಕೊಟ್ರು, ಕ್ಯಾಬೇಜ್ ವಡೆ. ಹೋಪ್ ಯು ಲೈಕ್ ಇಟ್. ಹಿಟ್ ದ ನೋಟಿಫಿಕೇಶನ್ ಬೆಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಿಮ್ಗೆ ಏನು ಅನಿಸ್ತು ಕಾಮೆಂಟಲ್ಲಿ ಶೇರ್ ಮಾಡಿ. ಏನಾರ ಡೌಟ್ ಇದ್ರೆ ನೀವು ಯಾವ ಥರ ವಡೆ ಮಾಡ್ತೀರಾ ಖಂಡಿತ ಅದನ್ನ ಹಾಕಿ. ರೋಹಿಣಿಯವರು ಇಲ್ಲಿ ತನಕ ಬಂದು ಮಾಡಿಕೊಟ್ಟಿದ್ದಕ್ಕೆ ಒಂದು ಸಣ್ಣ ಥ್ಯಾಂಕ್ಸ್. ರೋಹಿಣಿಯವರೇ, ಇದು ನನ್ನ ಕಡೆಯಿಂದ ಒಂದು ಸಣ್ಣ ಬ್ರಿಡ್ಜ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ರೋಹಿಣಿ. ಹಿಂಗೆ ಬಂದು ತುಂಬ ಹೇಳ್ಕೊಡಿ ನಮಗೆ, ನಾವು ಕಲ್ತ್ಕೊತೀವಿ. ಮನೇಲಿ ಮಾಡ್ತಾರೆ ಅವರು. ಥ್ಯಾಂಕ್ ಯು ಜಯಶ್ರೀ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎವ್ರಿವನ್. Today's story. One day, a man planted 2 seeds in his garden, a fern and a bamboo. He watered them daily and took good care of them. The fern quickly grew tall and green, but the bamboo showed no sign of growth. The man almost gave up, but he kept watering. A year passed, nothing. 2 years, still nothing. 5 years later, the bamboo finally sprouted. And in just 6 weeks, it grew 80 feet tall. The bamboo had not been dormant.
it was building a strong foundation underground all along. Friends, moral of the story. Just because you don't see immediate results doesn't mean you are not growing. Some things take time. Be patient. Stay consistent. Your breakthrough is on the way. Hope you like this. Have you ever been in a place where you felt like giving up but kept going? Drop your stories. Hope you all comment. And this is Jayashree Adhyapak. See you in the next episode. Bye. Love you all.